ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಗೀತ ಶೃಂಗೇರಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಬಿಗ್ ಬಾಸ್ ಮುಗಿದ ಮೇಲಿಂದನೂ ಅಷ್ಟೇ ಯಾವುದಾದ್ರೂ ಒಂದು ರೀತಿಯಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಸಂಗೀತ ಶೃಂಗೇರಿ ಅವರು. ಹೌದು, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಜೊತೆಗೆ ಅವ್ರು ಜಾಸ್ತಿ ಎಲ್ಲೂ ಮೀಟ್ ಮಾಡಿಲ್ಲ. ಯಾವುದಾದ್ರೂ ಪ್ರೋಗ್ರಾಮ್ ಈವೆಂಟ್ ಈ ಥರ ಪ್ರೊಫೆಷ್ನಲ್ ಈವೆಂಟ್ಸಲ್ಲಿ ಮಾತ್ರ ಅವ್ರು ಮೀಟ್ ಆಗಿರೋದು ಹೊರತು ಪರ್ಸ್ನಲಾಗಿ ಹೋಗಿ ಫ್ರೆಂಡ್ಸ್ ಜೊತೆಗೆ ಎಲ್ಲೂ ಅವರು ಮೀಟ್ ಆಗಿಲ್ಲ. ಸೊ ಯಾಕೆ ಅಂತ ಕೂಡ ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹೇಳ್ತಾ ಬಂದಿದ್ದೀನಿ. ಯಾಕಂದರೆ ಇವಾಗ ಅವರ ಒಂದು ಮೂವಿ ಮ್ಯಾರಿಗೋಲ್ಡ್ ಅನ್ನೋ ಒಂದು ಮೂವಿ ಅವರೇನು ಬಿಗ್ ಬಾಸ್ಗಿಂತ ಮುಂಚೆನೇ ಮಾಡಿ ಹೋಗಿದ್ರು ದಿಗಂತ್ ಅವ್ರ ಜೊತೆಗೆ. ಸೊ ಆ ಮೂವಿ ಇನ್ನೇನು ರಿಲೀಸ್ ಟೈಮ್ ಬಂದಿದೆ. ಸೊ ಆ ಮೂವಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಾನು ಕೆಲವೊಂದಿಷ್ಟು ವೀಡಿಯೋಸಲ್ಲಿ ಕೂಡ ಹೇಳಿದ್ದೀನಿ. ಸೊ ಅದು ರಿಲೀಸ್ ಆಗೋದು April 5th. ಅದೊಂದು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬಿಕಾಸ್ ಈ ವಿಡಿಯೋದಲ್ಲಿ ನಾವು ಮಾತಾಡೋದೇ ಬೇರೆ ಬಗ್ಗೆ ಆಗಿರೋದ್ರಿಂದ ಸೊ ಯಾರಿಗಾದರೂ ಆ ಮೂವಿ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಚೆಕ್ ಮಾಡ್ಬೋದು. ನೀವು ಖಂಡಿತವಾಗ್ಲೂ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇವಾಗ ಏನು ಇನ್ನೊಂದು ಸ್ವಲ್ಪ ದಿನ ಉಳಿದಿದೆ, ಅಂದರೆ ಇನ್ನು 3 ದಿನ ಉಳಿದಿರೋದು ಮೂವಿ ರಿಲೀಸ್ಗೆ. ಇವತ್ತು ಆಲ್ರೆಡಿ April 2nd. ಸೊ April 5th ಈ ಮೂವಿ ರಿಲೀಸ್ ಆಗ್ತಿರೋದು. ಸೊ ಈ ಮೂವಿಗೆ ಪ್ರಮೋಷನ್ಗೋಸ್ಕರ ಅವರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಂಡೇ ಪೂರ್ತಿ ಬ್ಯಾಂಗ್ಳೂರಲ್ಲಿ ಅವರು ಪ್ರಮೋಷನ್ಸ್ ಮಾಡಿದ್ರು. ಫ್ಯಾನ್ ಮೀಟ್ ಥರನೇ ಮಾಡಿದರು ಚಿಕ್ಕದಾಗಿ, ಬಟ್ ಪರ್ಸ್ನಲ್ ಫ್ಯಾನ್ ಮೀಟ್ಸ್ ಅಲ್ಲ. ಮೂವಿ ಒಂದು ಪ್ರಮೋಷನ್ಗೋಸ್ಕರ ಅವ್ರು ಫ್ಯಾನ್ ಮೀಟ್ ಮಾಡಿದ್ದು. ಅದು ಹೋದ್ಸತಿ ಅವ್ರು ಏನು ಫ್ಯಾನ್ ಮೀಟ್ ಮಾಡಿದ್ರು ಬಿಗ್ ಬಾಸ್ ಅಂತ ಹೊರಗಡೆ ಬಂದಾದಮೇಲೆ ತುಂಬಾ ದೊಡ್ಡ ಗ್ರೌಂಡಲ್ಲಿ ಅವ್ರು ಅರೇಂಜ್ ಮಾಡಿದ್ದು. ಅವ್ರ ಫ್ಯಾನ್ಸ್ನ ಪರ್ಸ್ನಲಾಗಿ ಮೀಟ್ ಮಾಡಬೇಕು ಅಂತ ಅವರು ಮಾಡಿರೋಂಥದ್ದು. ಬಟ್ ಇವತ್ತು ಅಂದರೆ ನೆನ್ನೆ ಸಂಡೇ ಏನು ಮಾಡಿದರು ಅದು ಕಂಪ್ಲೀಟಾಗಿ ಮೂವಿಗೋಸ್ಕರ ಅವ್ರು ಮಾಡಿದಂಥದ್ದು ಫ್ಯಾನ್ ಮೀಟ್ ಅದು. ಸೊ ಆ ಮೂವಿ ಫ್ಯಾನ್ ಮೀಟಲ್ಲಿ ಅವರ ಫ್ಯಾನ್ಸ್ ಆಗಿರಲಿ ಅಥವಾ ಯಾರೆಲ್ಲ ಹೋಗಿದ್ರು ಅವರೆಲ್ಲರಿಗೂ ಅವರು ಪೋಸ್ಟರ್ಸ್ನ ಕೊಟ್ಟಿದ್ದಾರೆ. ಮ್ಯಾರಿಗೋಲ್ಡ್ ಮೂವಿ ಪೋಸ್ಟರ್ ಏನಿರುತ್ತೆ, ಸೊ ಆ ಪೋಸ್ಟರ್ ಮೇಲೆ ದಿಗಂತ್ ಅವ್ರದ್ದು ಮತ್ತು ಸಂಗೀತ ಅವ್ರದ್ದು ಇಬ್ಬರದ್ದು ಸೈನ್ ಆಗಿರೋದು. ಸೊ ಆಲ್ಮೋಸ್ಟ್ ಅವರು ಒಂದು ಸ್ಟೋರಿ ಕೂಡ ಹಾಕಿದ್ರು, 300 ಪೋಸ್ಟರ್ಸ್ಗೆ ಸೈನ್ ರೆಡಿ ಆಗಿದೆ ಇವಾಗ ಆಲ್ರೆಡಿ ಅಂತ. ಇನ್ನೂ ಮಾಡ್ತಾಯಿದ್ರು ಕೂಡ. ಸೊ ಆ ಪೋಸ್ಟರ್ಸ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಕೆಲವೊಂದಿಷ್ಟು ಅವರ ಡ್ಯಾನ್ಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ ಅವ್ರಿಗೆ ಡೆಡಿಕೇಟ್ ಮಾಡಿ ಈ ಥರ ಎಲ್ಲ ಚಿಕ್ಕ ಪುಟ್ಟ ಈವೆಂಟ್ಸ್ ನಡೆದಿತ್ತು ಮೊನ್ನೆ ಬ್ಯಾಂಗ್ಳೂರಲ್ಲಿ. ಇದೆಲ್ಲ ನಡೆದಿದ್ದಂಥದ್ದು. ಸೊ ನೆಕ್ಸ್ಟ್ ಇವಾಗ ಅವರು ಇನ್ನೂ ಒಂದು ಪ್ಲೇಸ್ ಕೂಡ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಏನೇನಾಗುತ್ತೆ ಏನು ಅಂತೆಲ್ಲ ಕೂಡ ನಾನು ವಿಡಿಯೋ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಸೊ ಈಗ ಮೊನ್ನೆನೂ ಅಷ್ಟೇ ಫ್ಯಾನ್ ಮೀಟಲ್ಲಿ ಹೋದ್ಸತಿ ಅವ್ರು ಫ್ಯಾನ್ ಮೀಟ್ ಮಾಡಿದಾಗ ಯಾರೆಲ್ಲ ಹೋಗಿ ನೋಡೋಕ್ಕಾಗಿರಲಿಲ್ಲ, ಅವರು ಕೂಡ ಅಷ್ಟೇ ಈ ಸತಿ ಹೋಗ್ಬಿಟ್ಟು ಮೀಟ್ ಮಾಡಿದರು. ಹಾಗೆ ಈ ಸತಿ ಫ್ಯಾನ್ ಮೀಟಲ್ಲಿ ಅಂದರೆ ಈ ಮೂವಿಯ ಒಂದು ಪ್ರಮೋಷನ್ ಮೀಟಲ್ಲಿ ಅವರ ಟ್ಯಾಟೂಸ್ ಹಾಕಿಸ್ಕೊಂಡಿರೋರು ಕೂಡ ಹೋಗಿದ್ದರು. ಸೊ ಬೇಕಂದರೆ ನಾನು ಫೋಟೋ ಸಿಕ್ಕರೆ ನಾನು ಹಾಕ್ತೀನಿ, ಇಲ್ಲಿ ನೋಡಿರ್ಬೋದು. ಸಂಗೀತ ಅವರ ಪರ್ಸ್ನಾಲಿಟಿನ ಇಷ್ಟಪಟ್ಟು ಯಾರೆಲ್ಲ ಟ್ಯಾಟೂ ಹಾಕಿಸ್ಕೊಂಡಿದ್ರು ಇಬ್ಬರು ಇದ್ದಾರೆ ಅದರೊಳಗೆ. ಒಬ್ಬರು ಅವ್ರ ಫೇಸ್ ಪೂರ್ತಿ ಅವ್ರ ಕೈ ಮೇಲೆ ಟ್ಯಾಟೂ ಹಾಕ್ಸಿದ್ರು, ಇನ್ನೊಬ್ಬರು ಲಯನಸ್ ಸಂಗೀತ ಅಂತ ಹಾಕ್ಸಿದ್ದು. ಸೊ ಅವರಿಬ್ಬರು ಕೂಡ ಮೀಟ್ ಆಗಿದ್ದಾರೆ. ಸೊ ಅವರು ಕೂಡ ಅಷ್ಟೇ ಆ ಫೋಟೋಸ್ನೆಲ್ಲ ಹಾಕಿ ಶೇರ್ ಮಾಡಿದರು. ಸಂಗೀತ ಅವರು ಅದಕ್ಕೆ ಲೈಕ್ ಕೊಟ್ಬಿಟ್ಟು ಸ್ಪೀಚ್ಲೆಸ್ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಸೊ ಇದಾಗಿತ್ತು ಈ ಒಂದು ಸಂಡೇ ಅವ್ರು ಮಾಡಿದಂಥ ಮೂವಿ ಅಪ್ಡೇಟ್. ಸೊ ಮೂವಿ ಪ್ರಮೋಷನ್ಸ್ ಎಲ್ಲ ಮಾಡಿದ್ದು ಅವರು ಈ ಥರ. ಸೊ ನೆಕ್ಸ್ಟ್ ಇನ್ನೂ ಒಂದು ಪ್ಲೇಸ್ಗೆ ಹೋಗ್ತಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರದ ಎಲ್ಲ ಇಂಡಸ್ಟ್ರಿ ಬಗ್ಗೆ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ವಿಡಿಯೋನ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.